ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರ ಸಹವಾಸಕ್ಕೂ ಹೋಗದೆ ದಾಸನ ಈಗಿನ ಸ್ಥಿತಿ ಬಗ್ಗೆ ಅವರ ಆಪ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಜೈಲು ಸೇರಿದ್ದಕ್ಕೆ ಆಪ್ತರು ಕಿಡಿ. ದಾಸನ ಬೆಂಬಲಕ್ಕೆ ನಿಂತ ಅತ್ಯಾಪ್ತರು. ಪರಪ್ಪನ ಅಗ್ರಹಾರದಲ್ಲಿ ಸೈಲೆಂಟ್ ಆಗಿರುವ ದರ್ಶನ್ ಬಗ್ಗೆ ಅವರ ಆಪ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಾಸನ ಈಗಿನ ಸ್ಥಿತಿ ಕಂಡು ಮರುಗುತ್ತಿರುವ ಆಪ್ತರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಹೊರಗೆ ಬರ್ತಾರೆ ಎಂದಿದ್ದಾರೆ. ದರ್ಶನ್ ಟ್ರ್ಯಾಪ್ ಆಗಿರ್ಬೋದೇನೋ ಬಾಸ್, ಆಗಿರ್ಬೋದೇನೋ ನಾನು ಹೇಳ್ತಾ ಇದ್ದೀನಿ. ಆಗಿಲ್ಲ ಅಂತಾನು ಹೇಳಕ್ಕಲ್ಲ, ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಆಗಿರ್ಬೋದೇನೋ. ಓಕೆನಾ, ನಾನು ಅವ್ರನ್ನ ನೋಡಿರೋಂಗೆ ಅವ್ರು ಆ ಥರ ವ್ಯಕ್ತಿ ಅಲ್ಲ, ಸಿಗಾಕೊಂಡಿರ್ಬೋದೇನೋ. ಸೊ ಯಾವುದೋ ಒಂದು ಸ್ಕ್ರೀನ್ ಪ್ಲೇ ಸಿಗಾಕೊಂಡಿರ್ಬೋದೇನೋ ಅವರು. ಹಲವರು ಮಾತಾಡೋ ಅವಶ್ಯಕತೆ ಇದೆ. ಸುತ್ತ ಸುಮಾರು ಜನ, ಈಗ ನಾನು ಆಗ್ಬೋದು, ಧನ್ವೀರ್ ಸರ್ ಆಗ್ಬೋದು, ಮಾತಾಡ್ತಾ ಇದ್ದೀವಿ. ಹಲವಾರು ಜನ ಮಾತಾಡ್ತಾರೆ, ಇನ್ನೂ ಕೆಲವು ಜನ ಮಾತಾಡೋದು ಅವಶ್ಯಕತೆ ಇದೆ ಆರೋಪಿ ಆಗಿರೋದ್ರಿಂದ. ಯಾಕೆ ಈ ಮೈಕ್ ಅಂದ ತಕ್ಷಣ ಗುಳಿ ನರಿತಾರೆ ಹಿಂದೆ ಓಡೋಗುವಂಥದ್ದು ಇವೆಲ್ಲ ಬೇಡ ಸರ್. ಯಾಕಂದರೆ ಅವರೊಬ್ಬ ನಟ, ನಮ್ಮ ಇಂಡಸ್ಟ್ರಿ ಹಲವಾರು ಕಡೆ ಕೊಟ್ಟಿದ್ದಾರೆ. ಮಹೇಶ್ಗೂ ಒಂದು ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಾರೆ, ಧನ್ವೀರ್ ಸರ್ಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಓಕೆ, ನಟ ಅಂತ ನೋಡೋಣ, ನಮ್ಮವನು ಅಂತ ನೋಡೋಣ. ಅಪರಾಧಿ ಆದಾಗ ಅವರು ಆಚೆ ಬಂದೇ ಬರ್ತಾರೆ. ಯಾವುದೋ ಒಂದು ಸ್ಕ್ರೀನ್ ಪ್ಲೇ ಸಿಗಾಕೊಂಡಿರ್ಬೋದು ಅವ್ರು ಬರ್ತಾರೆ ಆಚೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ. ಆ ಥರ ನೋಡಿ ಸರ್, ನಾನು ಅವರ ಹತ್ರದಿಂದ 12 ವರ್ಷದಿಂದ ಬಲ್ಲೆ ಸರ್ನ, ಬಟ್ ಹತ್ರದಿಂದ 4-5 ವರ್ಷದಿಂದ ಇದ್ದೀನಿ ನಾನು. ರಾಬರ್ಟ್ ತವಿಂದ ಅವರ ಹತ್ತಿರದ ಗುಂಪಲ್ಲಿ ನಾನು ಇದ್ದೀನಿ. ಅವರ ಟೀಮಲ್ಲಿ ನಾನು ಇರೋದ್ರಿಂದ ಬೈತಾರೆ. ಉಪ್ಪು ಹುಳಿ ಖಾರ ತಿನ್ನೋ ದೇಹಕ್ಕೆ ಸಹ ಕೋಪ ಬರುತ್ತೆ. ಕೋಪ ಬರಬಾರ್ದಾಯ್ತು ಬಾಸ್, ಆ ಟೈಮಲ್ಲಿ ಕೋಪದಿಂದ ಹಿಂಗೆ ಆಗೋಯ್ತು ಅನ್ನೋದೆಲ್ಲ ಸುಳ್ಳು ಸರ್. ಅದೆಲ್ಲ ಮನುಷ್ಯ ಅಂದಮೇಲೆ ಬಂದೇ ಬರುತ್ತೆ. 4 ಮಾತು ಖಂಡಿತ ಬೈತಾರೆ, ಕೆಟ್ಟ ಪದ ಬಂದೇ ಬರುತ್ತೆ, ಬಟ್ ಮನಸ್ಸಿಂದ ಬೈಯಲ್ಲ. ಅವ್ರು ಯಾವಾಗಲೇ ಬೈತಾರೆ, ಬಟ್ ಹೊಡೆಯುವಂಥ ವ್ಯಕ್ತಿತ್ವ ಅವರ ಯಾರಿಗೂ ಇಲ್ಲ. ಅವರು ಕೊಲೆ ಮಾಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತನ ಮದುವೆ ಹೇಳಿಲ್ವಾ, ಸ್ನೇಹಿತನ ಕುಟುಂಬ ಥರನೇ ನೋಡುವಂಥ ವ್ಯಕ್ತಿತ್ವ ದರ್ಶನ್ ಸರ್ದು. ಸೊ ಇದೆಲ್ಲ ನೋಡ್ತಾ ಇದ್ದಾರೆ ಸರ್, ಅವ್ರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ನನ್ನ ಒಂದು ಅನಿಸಿಕೆ ಅದು ಬಲವಾಗಿರುತ್ತೆ, ಅದು ನಿಜನೂ ಆಗುತ್ತೆ. ಓಕೆನಾ, ಅದಕ್ಕೆ ಕಾಯಬೇಕಾಗತ್ತೆ, ಕಾನೂನು ಇದೆ. ಒಂದು ದಿನ ಆ ಜಡ್ಜ್ ಸರ್ ಏನು ಹೇಳ್ತಾರೆ, ಆ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನದಲ್ಲಿ ಇದು ನಿಜ ಆಗಲಿ ಅಂತ ಭಗವಂತನ ಯಾರಿಗೂ ಅನ್ಯಾಯ ಆಗಬಾರ್ದು. ತಂದೆ ಅವ್ರು ಹೇಳಿದ್ದಾರೆ, ಅವ್ರೇನಾರ ಬಂದು ನಮ್ಮ ಮನೆಗೆ ಬಂದ್ರೂ ನಾವೇನು ಅವ್ರನ್ನ ದ್ವೇಷಿಸಲ್ಲ ಅಂತ. ಸೊ ಅವರು ನ್ಯಾಯ ಒಂದು ಸಿಗ್ಬೇಕು ಸರ್. ಓಕೆನಾ, ನ್ಯಾಯ ಸಿಗಬೇಕು. ಅದು ದರ್ಶನ್ ಸರ್ಗೂ ನ್ಯಾಯ ಆಗಬಾರ್ದು, ಇದು ನಮ್ಮ ರೇಣುಕಾಸ್ವಾಮಿ ಕುಟುಂಬಕ್ಕೂ ನ್ಯಾಯ ಆಗ್ಬೋದು. ಅವರ ದಾಂಪತ್ಯದ ಮೇಲೆ ವಕ್ರದೃಷ್ಟಿ ಬಿದ್ದಿದೆ. ದರ್ಶನ್ ಸರು ಎಲ್ಲರೂ ಮಾತಾಡಿಸ್ಕೊಂಡು ಓಡಾಡ್ತಾ ಇರ್ಬೇಕಾರೆ ಮೇಡಮೇ ಹೋಗಿ ಆ ಬಫೆ ಸಿಸ್ಟಮಲ್ಲಿ ಊಟ ಹಾಕೊಂಬಂದು ಅವರೆಲ್ಲೇ ಓಡಾಡೋರು ಸುಧಾ ಕರೆದು ಅವ್ರಿಗೆ ಊಟ ಮಾಡಿಸ್ತಾರೆ. ಕರೆದೇಡ್ಗೆ ಬಂದ ತಕ್ಷಣ 1-2 ತುತ್ತು ತಿನ್ಸೋದು ಮತ್ತೆ ಓಡೋಗ್ತಾರೆ. ಬಂದದ್ದು ನೋಡಿ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆಯಲ್ಲ ದಾಂಪತ್ಯ. ಯಾರು ಕಂಡು ಬಿಡದೇ ಇರಲಪ್ಪ ಇವ್ರ ಮೇಲೆ. ಏನೇನೋ ಕೇಳಿರ್ತೀವಿ ನಾವು, ಹಂಗಂತೆ ಹಿಂಗಂತೆ ಅಂತ. ಅವರೇ ಬಫೆ ಸಿಸ್ಟಮಲ್ಲಿ ಏನು ಬೇಕು ಅಂತ ಹಾಕೊಂಬಂದರು, ಅವರು ತಿಂತಾಯಿದ್ರು. ಆಮೇಲೆ ಅವ್ರಿಗೂ ಹೋಗಿ ತಿನ್ನಿಸ್ತಾಯಿದ್ರು. ಅವ್ರು ಯಾವುದೇ ಟೇಬಲ್ ಕೂತಿದ್ರು ಸುಧಾ 2 ಸಲ ಹೋಗೋದು ತಿನ್ನಿಸೋದು, ಅಥವಾ ಅವರೇ ಬಂದು ತಿಂತಾಯಿದ್ರು. ಇದು ನಾನು ನೋಡಿದೆ, ಇದು ಬೇರು ಸರ್ ಏನು ಇಲ್ದಾರ ಬಂದ ಪ್ರೀತಿ ಸರ್. ದರ್ಶನ್ ಸರ್ ಏನು ಇಲ್ಲದೇ ಇದ್ದಾಗ ಹುಟ್ಟಿರುವಂಥ ಪ್ರೀತಿ, ಅದು ಶಾಶ್ವತವಾಗಿರುತ್ತೆ ಅದು ಸರ್. ಅದರಿಂದ ಯಾರು ಕೆಡ್ಸೋಕ್ಕೂ ಆಗಲ್ಲ. ಕೆಲವೊಂದು ದೃಷ್ಟಿ ಬಿದ್ದಿರುತ್ತೆ ಅಷ್ಟೇ ಸರ್, ನನ್ನ ಅಭಿಪ್ರಾಯ ಅಷ್ಟೇ. ಯಾರಿಗೆ ಏನು ಹೇಳಬೇಕೋ ಹೇಳ್ತಾರೆ. ಅವರು ಹೋಗಿದ್ರಾ ಇಲ್ವಾ, ಕೂತಿದ್ರಾ ಏನು, ಇನ್ನೂ ಅವರು ಜೇಸಿಲಿದ್ದಾರೆ. ಓಕೆನಾ, ಇದೆಲ್ಲದಕ್ಕೂ ಸೆಪ್ಟೆಂಬರ್ ತನಕ ಟೈಮ್ ಬೇಕಾಗುತ್ತೆ. ಓಕೆನಾ, ಆಚೆ ಬಂದಮೇಲೆ ಬಾಸ್ ಅವರೇ ಮಾತಾಡ್ತಾರೆ ಏನಾಗಿತ್ತು ಏನು ಅನ್ನೋದು. ಕಾಲ ನಂತರ ಅವ್ರು ಮಾತಾಡೋದು ಇಂಡೈರೆಕ್ಟಾಗಿ ಏನೇನು ಮಾತಾಡ್ತಾರೆ, ಡೈರೆಕ್ಟಾಗಿ ಅಂತೂ ಹೇಳಲ್ಲ. ಹೇಳ್ಬೇಕಾದ ಜಾಗದಲ್ಲಿ ಸಮಯದಲ್ಲಿ ಅವ್ರು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ. ಯಾವ ಕಾನೂನು ಯಾರಿಗೆ ಬ್ಯಾನ್ ಮಾಡೋ ಅಧಿಕಾರ ಇದೆ ಹೇಳಿ? ಯಾರಿಗಿದೆ ಅಧಿಕಾರ ಬ್ಯಾನ್ ಮಾಡುವಂಥದ್ದು? ಯಾರನ್ನ ಬ್ಯಾನ್ ಮಾಡಿದ್ದಾರೆ ಇದುವರೆಗೆ ಇಂಡಸ್ಟ್ರಿಲಿ? ಓಕೆನಾ, ತಪ್ಪು ಇದೊಂದ್ರಿಂದಲ್ಲ. ಏನು ಅಂದರೆ ಅಪರಾಧಿ ಅಂದ ತಕ್ಷಣ ಅವ್ರು ತೀರ್ಮಾನ ತಗೊಳ್ಳಿ. ಅಪರಾಧಿಯಾದ ದಿನ ದರ್ಶನ್ ಸರ್ನ ಬ್ಯಾನ್ ಮಾಡಬೇಕನ್ನೋದು, ಬ್ಯಾನ್ ಮಾಡೋವಂಥ ಪದ ಇದೆಯಲ್ಲ, ಫಸ್ಟ್ ಅದನ್ನು ಬ್ಯಾನ್ ಮಾಡಬೇಕು. ಸುಮ್ಮನೆ ಅವ್ರು ಏನೋ ಹಳೆ ದ್ವೇಷಗಳು ಇಟ್ಕೊಂಡು ತಲೆಯಲ್ಲಿ ಚೇಂಬರ್ ಕೆಲವರು ಅವ್ರಿಗೂ ಆಗಲ್ಲ. ಅವ್ರುಗಳು ಇನ್ನೂ ಯಾರೋ ಕೆಲವರು ಆ ಪದನ ಬಳಸ್ತಾರೆ. ಕೆಲವರು ವಿದ್ಯಾವಂತರು, ಅಲ್ಲಿ ಕೂತಿರುವಂಥರು, ದರ್ಶನ್ ಸರ್ ನೋಡಿರುವಂಥರು, ಅದೆಲ್ಲ ಮಾತಾಡಬಾರ್ದು. ಕಾನೂನು ಇದೆ, ಕಾನೂನು ತನ್ನ ತೀರ್ಮಾನ ತಗೊಳ್ಳುತ್ತೆ. ಒಬ್ಬ ಕಲಾವಿದನ, ಒಬ್ಬ ತಂತ್ರಜ್ಞನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಸರ್.
ದರ್ಶನ್ ರಿಲೀಸ್ ಆದ್ರೆ ಹಬ್ಬ ಮಾಡ್ತೀವಿ. ಈ ಮಾತನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಮಸ್ಟ್ ಆ್ಯಂಡ್ ಶುಡ್ ಅವ್ರ ಫ್ಯಾನ್ಸ್ಗಳು, ಅವ್ರ ಆರ್ಗನೈಸೇಷನ್ಸು, ಅವರ ಎಲ್ಲ ಅಭಿಮಾನಿಗಳ ಸಂಪರ್ಕ ನನಗೆ ರಾಬರ್ಟ್ ಟೈಮಿಂದಲೇ ಇದೆ. ಸುಮಾರು ಜಿಲ್ಲೆಗಳಿಂದ ಅವ್ರ ಸಂಘಗಳು, ಅವರ ಪ್ರೆಸಿಡೆಂಟು ಪ್ರತಿಯೊಬ್ಬರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಪ್ರಿಪ್ರೇಷನು, ಅವ್ರ ಎಕ್ಸೈಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಅನೌನ್ಸ್ಮೆಂಟ್ ಆದರೆ ಸಾಕು, ಓಕೆನಾ. ಒಂದು 50,000 ಹೆಚ್ಚು ಜನ ಆ ಜಾಗಕ್ಕೆ ಸೇರ್ತಾರೆ. ಕರ್ನಾಟಕದ ಹಳ್ಳಿಯಿಂದ ಬರ್ತಾರೆ ಸರ್ ಫ್ಯಾನ್ಸ್ಗಳು. ಇವತ್ತು ಬೆಳಗ್ಗೆ ನನಗೆ ಎಷ್ಟೋ ಕೆಲವು ಗ್ರೂಪ್ಗಳಿಂದ ಕಳಿಸ್ತಾರೆ. ಇವತ್ತು ಗುರುವಾರ ಸಾಯಿಬಾಬಾನ ಫೋಟೋ ಹತ್ರ ಅವ್ರದ್ದು ಫೋನಲ್ಲಿ ಅವರು ಡಿ ಪಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಬಾಸ್ ಬಿಡುಗಡೆ ಆಗಲಿ ಅಂತ. ನಾವು ಯಾರು ಬೇಕಾದ್ರೂ ಅನ್ಕೋಣ ಸರ್, ಎಲ್ಲರೂ ಅನ್ಕೋತಾ ಇದ್ದಾರೆ. ಅವ್ರೇನು ಅಪರಾಧಿನೋ ಥರ ಬಿಂಬಿಸು, ಬಟ್ ಅವರ ಒಬ್ಬ ಅಭಿಮಾನಿನೂ ಸುಧಾ ಇವತ್ತು ಅವ್ರು ಬಿಲೀವ್ ಮಾಡಿಲ್ಲ ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ ಅಂತ. ಅವ್ರು ಇವತ್ತೂ ಒಂದು ಮಾತು ಹೇಳ್ತೀನಿ, ಒಬ್ಬ ಅಭಿಮಾನಿನೂ ಇವತ್ತು ಕಡಿಮೆ ಆಗಿಲ್ಲ ಬಾಸ್ಗೆ. ಥರ ಬೆಳ್ಕೊಂಡು ಹೋಗ್ತಾನೆ ಇದ್ದಾರೆ ಇವತ್ತು ಅವ್ರ ಅಭಿಮಾನ. ಅವರೆಲ್ಲರೂ ಒಂದು ತಡೆದಿಟ್ಕೊಂಡಿದ್ದಾರೆ, ಒಂದು ತಾಳ್ಮೆಗೆ ತಡೆದಿಟ್ಕೊಂಡಿದ್ದಾರೆ. ಅವತ್ತು ಬೇಲ್ ಸಿಗೋ ದಿನ ಆ ಜಾಗದಲ್ಲಿ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಜನ ಸೇರ್ತಾರೆ. ದರ್ಶನ್ ಜೈಲಿನ ಒಳಗಿದ್ರು ಅವರ ಅಭಿಮಾನಿಗಳು ಹಾಗೂ ಆಪ್ತರ ಅಂಧಾಭಿಮಾನ ಮಾತ್ರ ಕಡಿಮೆಯಾಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರ ಸಹವಾಸಕ್ಕೂ ಹೋಗದೆ ದಾಸನ ಈಗಿನ ಸ್ಥಿತಿ ಬಗ್ಗೆ ಅವರ ಆಪ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಜೈಲು ಸೇರಿದ್ದಕ್ಕೆ ಆಪ್ತರು ಕಿಡಿ. ದಾಸನ ಬೆಂಬಲಕ್ಕೆ ನಿಂತ ಅತ್ಯಾಪ್ತರು. ಪರಪ್ಪನ ಅಗ್ರಹಾರದಲ್ಲಿ ಸೈಲೆಂಟ್ ಆಗಿರುವ ದರ್ಶನ್ ಬಗ್ಗೆ ಅವರ ಆಪ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಾಸನ ಈಗಿನ ಸ್ಥಿತಿ ಕಂಡು ಮರುಗುತ್ತಿರುವ ಆಪ್ತರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಹೊರಗೆ ಬರ್ತಾರೆ ಎಂದಿದ್ದಾರೆ. ದರ್ಶನ್ ಟ್ರ್ಯಾಪ್ ಆಗಿರ್ಬೋದೇನೋ ಬಾಸ್, ಆಗಿರ್ಬೋದೇನೋ ನಾನು ಹೇಳ್ತಾ ಇದ್ದೀನಿ. ಆಗಿಲ್ಲ ಅಂತಲೂ ಹೇಳಕ್ಕಲ್ಲ, ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಆಗಿರ್ಬೋದೇನೋ, ಓಕೆನಾ. ನಾನು ಅವ್ರನ್ನ ನೋಡಿರೋಂಗೆ ಅವ್ರು ಆ ಥರ ವ್ಯಕ್ತಿ ಅಲ್ಲ, ಸಿಗಾಕೊಂಡಿರ್ಬೋದೇನೋ. ಸೊ ಯಾವುದೋ ಒಂದು ಸ್ಕ್ರೀನ್ ಪ್ಲೇ ಸಿಗಾಕೊಂಡಿರ್ಬೋದೇನೋ ಅವರು. ಹಲವರು ಮಾತಾಡೋ ಅವಶ್ಯಕತೆ ಇದೆ. ಸುತ್ತ ಸುಮಾರು ಜನ, ಈಗ ನಾನು ಆಗ್ಬೋದು, ಧನ್ವೀರ್ ಸರ್ ಆಗ್ಬೋದು, ಮಾತಾಡ್ತಾ ಇದ್ದೀವಿ. ಹಲವಾರು ಜನ ಮಾತಾಡ್ತಾರೆ, ಇನ್ನೂ ಕೆಲವು ಜನ ಮಾತಾಡೋದು ಅವಶ್ಯಕತೆ ಇದೆ ಆರೋಪಿ ಆಗಿರೋದ್ರಿಂದ. ಯಾಕೆ ಈ ಮೈಕ್ ಅಂದ ತಕ್ಷಣ ಗುಳಿ ನರಿತಾರೆ ಹಿಂದೆ ಓಡೋಗುವಂಥದ್ದು, ಇವೆಲ್ಲ ಬೇಡ ಸರ್. ಯಾಕಂದರೆ ಅವರೊಬ್ಬ ನಟ, ನಮ್ಮ ಇಂಡಸ್ಟ್ರಿ ಹಲವಾರು ಕೊಟ್ಟಿದ್ದಾರೆ. ಮಹೇಶ್ಗೂ ಒಂದು ಯಾವುದೋ ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಾರೆ, ಧನ್ವೀರ್ ಸರ್ಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಓಕೆ, ನಟ ಅಂತ ನೋಡೋಣ, ನಮ್ಮವನು ಅಂತ ನೋಡೋಣ. ಅಪರಾಧಿ ಆದಾಗ ಅವರು ಆಚೆ ಬಂದೇ ಬರ್ತಾರೆ. ಯಾವುದೋ ಒಂದು ಸ್ಕ್ರೀನ್ ಪ್ಲೇ ಸಿಗಾಕೊಂಡಿರ್ಬೋದು ಅವ್ರು ಬರ್ತಾರೆ ಆಚೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ. ಆ ಥರ ನೋಡಿ ಸರ್, ನಾನು ಅವರ ಹತ್ರದಿಂದ 12 ವರ್ಷದಿಂದ ಬಲ್ಲೆ ಸರ್ನ, ಬಟ್ ಹತ್ರದಿಂದ 4-5 ವರ್ಷದಿಂದ ಇದ್ದೀನಿ ನಾನು ರಾಬರ್ಟ್ ತವಿಂದ ಅವರ ಹತ್ತಿರದ ಗುಂಪಲ್ಲಿ ನಾನು ಇದ್ದೀನಿ. ಅವರ ಟೀಮಲ್ಲಿ ನಾನು ಇರೋದ್ರಿಂದ ಬೈತಾರೆ. ಉಪ್ಪು ಹುಳಿ ಖಾರ ತಿನ್ನೋ ದೇಹಕ್ಕೆ ಸರ್ ಕೋಪ ಬರುತ್ತೆ. ಕೋಪ ಬರಬಾರ್ದಾಯ್ತು ಬಾಸ್, ಆ ಟೈಮಲ್ಲಿ ಕೋಪದಿಂದ ಹಿಂಗೆ ಆಗೋಯ್ತು ಅನ್ನೋದೆಲ್ಲ ಸುಳ್ಳು ಸರ್. ಅದೆಲ್ಲ ಮನುಷ್ಯ ಅಂದಮೇಲೆ ಬಂದೇ ಬರುತ್ತೆ. 4 ಮಾತು ಖಂಡಿತ ಬೈತಾರೆ, ಕೆಟ್ಟ ಪದ ಬಂದೇ ಬರುತ್ತೆ, ಬಟ್ ಮನಸ್ಸಿಂದ ಬೈಯಲ್ಲ. ಅವರು ಯಾವಾಗಲೇ ಬೈತಾರೆ, ಬಟ್ ಹೊಡೆಯುವಂಥ ವ್ಯಕ್ತಿತ್ವ ಅವರ ಯಾರಿಗೂ ಇಲ್ಲ. ಅವರು ಕೊಲೆ ಮಾಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತನ ಮದುವೆ ಹೇಳಿಲ್ವಾ, ಸ್ನೇಹಿತನ ಕುಟುಂಬ ಥರನೇ ನೋಡುವಂಥ ವ್ಯಕ್ತಿತ್ವ ದರ್ಶನ್ ಸರ್ದು. ಸೊ ಇದೆಲ್ಲ ನೋಡ್ತಾ ಇದ್ದಾರೆ ಸರ್, ಅವ್ರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ನನ್ನ ಒಂದು ಅನಿಸಿಕೆ ಅದು ಬಲವಾಗಿರುತ್ತೆ, ಅದು ನಿಜನೂ ಆಗುತ್ತೆ. ಓಕೆನಾ, ಅದು ಕಾಯಬೇಕಾಗತ್ತೆ, ಕಾನೂನು ಇದೆ. ಒಂದು ದಿನ ಆ ಜಡ್ಜ್ ಸರ್ ಏನು ಹೇಳ್ತಾರೆ, ಆ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನದಲ್ಲಿ ಇದು ನಿಜ ಆಗಲಿ ಅಂತ ಭಗವಂತ ಯಾರಿಗೂ ಅನ್ಯಾಯ ಆಗಬಾರ್ದು. ತಂದೆ ಅವ್ರು ಹೇಳಿದ್ದಾರೆ, ಅವ್ರೇನಾರ ಬಂದು ನಮ್ಮ ಮನೆಗೆ ಬಂದ್ರೂ ನಾವೇನು ಅವ್ರನ್ನ ದ್ವೇಷಿಸಲ್ಲ ಅಂತ. ಸೊ ಅವ್ರು ನ್ಯಾಯ ಒಂದು ಸಿಗ್ಬೇಕು ಸರ್, ಓಕೆನಾ. ನ್ಯಾಯ ಸಿಗಬೇಕು, ಅದು ದರ್ಶನ್ ಸರ್ಗೂ ನ್ಯಾಯ ಆಗಬಾರ್ದು, ಇದು ನಮ್ಮ ರೇಣುಕಾಸ್ವಾಮಿ ಕುಟುಂಬಕ್ಕೂ ನ್ಯಾಯ ಆಗ್ಬೋದು. ಅವರ ದಾಂಪತ್ಯದ ಮೇಲೆ ವಕ್ರದೃಷ್ಟಿ ಬಿದ್ದಿದೆ. ದರ್ಶನ್ ಸರು ಎಲ್ಲರೂ ಮಾತಾಡಿಸ್ಕೊಡಾಡ್ತಾ ಇರ್ಬೇಕಾರೆ ಮೇಡಮೇ ಹೋಗಿ ಆ ಬಫೆ ಸಿಸ್ಟಮಲ್ಲಿ ಊಟ ಹಾಕೊಂಬಂದು ಅವ್ರು ಎಲ್ಲೇ ಓಡಾಡೋರು ಸುಧಾ ಕರೆದು ಅವ್ರಿಗೆ ಊಟ ಮಾಡಿಸ್ತಾರೆ. ಕರೆದೇಡ್ಗೆ ಬಂದ ತಕ್ಷಣ 1-2 ತುತ್ತು ತಿನ್ಸೋದು ಮತ್ತೆ ಓಡೋಗ್ತಾರೆ. ಬಂದದ್ದು ನೋಡಿ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆಯಲ್ಲ ದಾಂಪತ್ಯ, ಯಾರು ಕಂಡು ಬಿಡದೇ ಇರಲಪ್ಪ ಇವ್ರ ಮೇಲೆ. ಏನೇನೋ ಕೇಳಿರ್ತೀವಿ ನಾವು, ಹಂಗಂತೆ ಹಿಂಗಂತೆ ಅಂತ. ಅವರೇ ಬಫೆ ಸಿಸ್ಟಮಲ್ಲಿ ಏನು ಬೇಕು ಅಂತ ಹಾಕೊಂಬಂದ್ರು, ಅವರು ತಿಂತಾಯಿದ್ರು, ಆಮೇಲೆ ಅವ್ರಿಗೂ ಹೋಗಿ ತಿನ್ನಿಸ್ತಾಯಿದ್ರು.
ಅವ್ರು ಯಾವುದೇ ಟೇಬಲ್ ಕೂತಿದ್ರು ಸುಧಾ 2 ಸಲ ಹೋಗೋದು ತಿನ್ನಿಸೋದು ಅಥವಾ ಅವರೇ ಬಂದು ತಿಂತಾಯಿದ್ರು. ಇದು ನಾನು ನೋಡಿದೆ, ಇದು ಬೇರು ಸರ್ ಏನು ಇಲ್ದಾರ ಬಂದೇ ಪ್ರೀತಿ ಸರ್. ದರ್ಶನ್ ಸರ್ ಏನು ಇಲ್ಲದೇ ಇದ್ದಾಗ ಹುಟ್ಟಿರುವಂಥ ಪ್ರೀತಿ ಅದು ಶಾಶ್ವತವಾಗಿರುತ್ತೆ ಅದು ಸರ್. ಅದರಿಂದ ಯಾರು ಕೆಡ್ಸೋಕ್ಕೂ ಆಗಲ್ಲ. ಕೆಲವೊಂದು ದೃಷ್ಟಿ ಬಿದ್ದಿರುತ್ತೆ ಅಷ್ಟೇ ಸರ್, ನನ್ನ ಅಭಿಪ್ರಾಯ ಅಷ್ಟೇ. ಯಾರಿಗೆ ಏನು ಹೇಳಬೇಕೋ ಹೇಳ್ತಾರೆ. ಅವರು ಹೋಗಿದ್ರಾ ಇಲ್ವಾ, ಕೂತಿದ್ರಾ ಏನು, ಇನ್ನೂ ಅವರು ಜೇಸಿಲಿದ್ದಾರೆ. ಓಕೆನಾ, ಇದೆಲ್ಲದಕ್ಕೂ ಸೆಪ್ಟೆಂಬರ್ ತನಕ ಟೈಮ್ ಬೇಕಾಗುತ್ತೆ. ಓಕೆನಾ, ಆಚೆ ಬಂದಮೇಲೆ ಬಾಸ್ ಅವರೇ ಮಾತಾಡ್ತಾರೆ ಏನಾಗಿತ್ತು ಏನು ಅನ್ನೋದು. ಕಾಲ ನಂತರ ಅವ್ರು ಮಾತಾಡೋದು ಇಂಡೈರೆಕ್ಟಾಗಿ ಏನೇನು ಮಾತಾಡ್ತಾರೆ, ಡೈರೆಕ್ಟಾಗಿ ಅಂತೂ ಹೇಳಲ್ಲ. ಹೇಳ್ಬೇಕಾದ ಜಾಗದಲ್ಲಿ ಸಮಯದಲ್ಲಿ ಅವ್ರು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ. ಯಾವ ಕಾನೂನು ಯಾರಿಗೆ ಬ್ಯಾನ್ ಮಾಡೋ ಅಧಿಕಾರ ಇದೆ ಹೇಳಿ? ಯಾರಿಗಿದೆ ಅಧಿಕಾರ ಬ್ಯಾನ್ ಮಾಡುವಂಥದ್ದು? ಯಾರನ್ನ ಬ್ಯಾನ್ ಮಾಡಿದ್ದಾರೆ ಇದುವರೆಗೆ ಇಂಡಸ್ಟ್ರಿಲಿ? ಓಕೆನಾ, ತಪ್ಪು ಇದೊಂದರಿಂದಲ್ಲ. ಏನು ಅಂದರೆ ಅಪರಾಧಿ ಅಂದ ತಕ್ಷಣ ಅವ್ರು ತೀರ್ಮಾನ ತಗೊಳ್ಳಿ. ಅಪರಾಧಿ ಆದ ದಿನ ದರ್ಶನ್ ಸರ್ನ ಬ್ಯಾನ್ ಮಾಡಬೇಕು ಅನ್ನೋದು, ಬ್ಯಾನ್ ಮಾಡೋವಂಥ ಪದ ಇದೆಯಲ್ಲ, ಫಸ್ಟ್ ಅದನ್ನು ಬ್ಯಾನ್ ಮಾಡಬೇಕು. ಸುಮ್ಮನೆ ಅವ್ರು ಏನೋ ಹಳೆ ದ್ವೇಷಗಳು ಇಟ್ಕೊಂಡು ತಲೆಯಲ್ಲಿ ಚೇಂಬರ್ ಕೆಲವರು ಅವ್ರಿಗೂ ಆಗಲ್ಲ. ಅವ್ರುಗಳು ಇನ್ನೂ ಯಾರೋ ಕೆಲವರು ಆ ಪದನ ಬಳಸ್ತಾರೆ. ಕೆಲವರು ವಿದ್ಯಾವಂತರು, ಅವ್ರು ಕೂತಿರುವಂಥರು, ದರ್ಶನ್ ಸರ್ ನೋಡಿರುವಂಥರು, ಅದೆಲ್ಲ ಮಾತಾಡಬಾರ್ದು. ಕಾನೂನು ಇದೆ, ಕಾನೂನು ತನ್ನ ತೀರ್ಮಾನ ತಗೊಳ್ಳುತ್ತೆ. ಒಬ್ಬ ಕಲಾವಿದನ, ಒಬ್ಬ ತಂತ್ರಜ್ಞನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಸರ್. ದರ್ಶನ್ ರಿಲೀಸ್ ಆದ್ರೆ ಹಬ್ಬ ಮಾಡ್ತೀವಿ. ಈ ಮಾತನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಮಸ್ಟ್ ಆ್ಯಂಡ್ ಶುಡ್ ಅವ್ರ ಫ್ಯಾನ್ಸ್ಗಳು, ಅವ್ರ ಆರ್ಗನೈಸೇಷನ್ಸು, ಅವರ ಎಲ್ಲ ಅಭಿಮಾನಿಗಳ ಸಂಪರ್ಕ ನನಗೆ ರಾಬರ್ಟ್ ಟೈಮಿಂದಲೇ ಇದೆ. ಸುಮಾರು ಜಿಲ್ಲೆಗಳಿಂದ ಅವ್ರ ಸಂಘಗಳು, ಅವರ ಪ್ರೆಸಿಡೆಂಟು ಪ್ರತಿಯೊಬ್ಬರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಪ್ರಿಪ್ರೇಷನು, ಅವ್ರ ಎಕ್ಸೈಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಅನೌನ್ಸ್ಮೆಂಟ್ ಆದರೆ ಸಾಕು. ಓಕೆನಾ, ಒಂದು 50,000 ಹೆಚ್ಚು ಜನ ಆ ಜಾಗಕ್ಕೆ ಸೇರ್ತಾರೆ. ಕರ್ನಾಟಕದ ಹಳ್ಳಿಯಿಂದ ಬರ್ತಾರೆ ಸರ್ ಫ್ಯಾನ್ಸ್ಗಳು. ಇವತ್ತು ಬೆಳಗ್ಗೆ ನನಗೆ ಎಷ್ಟೋ ಕೆಲವು ಗ್ರೂಪ್ಗಳಿಂದ ಕಳಿಸ್ತಾರೆ. ಇವತ್ತು ಗುರುವಾರ ಸಾಯಿಬಾಬಾನ ಫೋಟೋ ಹತ್ರ ಅವ್ರದ್ದು ಫೋನಲ್ಲಿ ಅವರು ಡಿ ಪಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ, ಬಾಸ್ ಬಿಡುಗಡೆ ಆಗಲಿ ಅಂತ. ನಾವು ಯಾರು ಬೇಕಾರೋ ಅಂದ್ಕೊಳೋಣ ಸರ್, ಎಲ್ಲರೂ ಅನ್ಕೋತಾ ಇದ್ದಾರೆ. ಅವ್ರೇನು ಅಪರಾಧಿನೋ ಥರ ಬಿಂಬಿಸು, ಬಟ್ ಅವರ ಒಬ್ಬ ಅಭಿಮಾನಿನೂ ಸುಧಾ ಇವತ್ತು ಅವ್ರು ಬಿಲೀವ್ ಮಾಡಿಲ್ಲ ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ ಅಂತ. ಅವ್ರು ಇವತ್ತೂ ಒಂದು ಮಾತು ಹೇಳ್ತೀನಿ, ಒಬ್ಬ ಅಭಿಮಾನಿನೂ ಇವತ್ತು ಕಡಿಮೆ ಆಗಿಲ್ಲ ಬಾಸ್ಗೆ. ಥರ ಬೆಳ್ಕೊಂಡು ಹೋಗ್ತಾನೆ ಇದ್ದಾರೆ ಇವತ್ತು ಅವ್ರ ಅಭಿಮಾನ. ಅವರೆಲ್ಲರೂ ಒಂದು ತಡೆದಿಟ್ಕೊಂಡಿದ್ದಾರೆ, ಒಂದು ತಾಳ್ಮೆಗೆ ತಡೆದಿಟ್ಕೊಂಡಿದ್ದಾರೆ. ಅವತ್ತು ಬೇಲ್ ಸಿಗೋ ದಿನ ಆ ಜಾಗದಲ್ಲಿ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಜನ ಸೇರ್ತಾರೆ. ದರ್ಶನ್ ಜೈಲಿನ ಒಳಗಿದ್ರು ಅವರ ಅಭಿಮಾನಿಗಳು ಹಾಗೂ ಆಪ್ತರ ಅಂಧಾಭಿಮಾನ ಮಾತ್ರ ಕಡಿಮೆಯಾಗಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.